ಈಗ ನಮ್ಮ ಮನೆಯಲ್ಲಿ 50 ಅಥವಾ 60 ವರ್ಷದ ಸ್ತ್ರೀ ಅಥವಾ ಪುರುಷ ರಿಗೆ ವಯಸ್ಸಾಗುತ್ತಿದ್ದಂತೆ ಅವರ ಭಾವನೆ, ಮಾತು, ವರ್ತನೆ, ಕ್ರಿಯೆ, ಪ್ರತಿಕ್ರಿಯೆಯಲ್ಲಿ ಬದಲಾಗುತ್ತಾರೆ. ಅದನ್ನು ನೀವು ಗಮನಿಸಿದ್ದೀರಾ? ಈಗ ಯಾವುದರಲ್ಲೆಲ್ಲ ಬದಲಾಗುತ್ತಾರೆ ಎಂದರೆ, ಊಟ ಕಡಿಮೆ ಮಾಡುತ್ತಾರೆ, ಕುರುಕು ತಿಂಡಿಗಳನ್ನು ಹೆಚ್ಚು ತಿನ್ನುತ್ತಾರೆ, ಸರಿಯಾಗಿ ನಿದ್ರೆ ಮಾಡುವುದಿಲ್ಲ, ಅಲ್ಪ ಕಾರಣಗಳಿಗೆ ಭಾವೋದ್ವೇಗಗಳಿಗೆ ಒಳಗಾಗುತ್ತಾರೆ, ಸಿಟ್ಟು ಮಾಡುತ್ತಾರೆ, ಬೇಗ ಕಣ್ಣೀರು ಹಾಕುತ್ತಾರೆ, ತಮ್ಮ ರಕ್ಷಣೆ ಬಗ್ಗೆ, ಆರೋಗ್ಯದ ಬಗ್ಗೆ, ಸಾವಿನ ಬಗ್ಗೆ ಭಯಪಡುತ್ತಾರೆ, ಮಕ್ಕಳು ತಮ್ಮನ್ನು ನೋಡಿಕೊಳ್ಳುತ್ತಾರೋ ಇಲ್ಲವೋ ಎಂದು ಅನುಮಾನ ಪಡುತ್ತಾರೆ, ವಿಷಯಗಳನ್ನು, ವಸ್ತುಗಳನ್ನು ಮರೆಯುತ್ತಾರೆ, ಹಳೆಯದೇ ಹೊನ್ನು ಎನ್ನುತ್ತಾರೆ, ತಮ್ಮ ಕಾಲವೇ ಚೆನ್ನಾಗಿತ್ತು ಎನ್ನುತ್ತಾರೆ, ಪ್ರಸ್ತುತ ಕಾಲವನ್ನು, ಈಗಿನ ತಲೆಮಾರಿನವರನ್ನು ಟೀಕಿಸುತ್ತಾರೆ, ಜೀವನ ಸಂಗಾತಿಗೆ ಕಾಯಿಲೆಗಳಿದ್ದರೆ ಅವನ್ನು ನಿಭಾಯಿಸಲಾಗದೆ ಒದ್ದಾಡುತ್ತಾರೆ, ವೈದ್ಯರು, ಆಸ್ಪತ್ರೆ, ಔಷಧಿಗಳ ಖರ್ಚನ್ನು ತೂಗಿಸಲಾಗದೆ ಚಿಂತೆ ಮಾಡುತ್ತಾರೆ, ಕಾಯಿಲೆ ಇರಲಿ ಇಲ್ಲದಿರಲಿ ತಮಗೆ ಸುಸ್ತು, ಆಯಾಸ, ನೋವು, ನಿಶ್ಶಕ್ತಿ ಇದೆ ಎನ್ನುತ್ತಾರೆ, ಪದೇ ಪದೇ ವೈದ್ಯರಲ್ಲಿಗೆ ಹೋಗುತ್ತಾರೆ, ಒಂಟಿತನವನ್ನು ಅನುಭವಿಸುತ್ತಾ ಬೇಗ ಸಾಯಬಾರದೆ ದೇವರೇ ಬೇಗ ನನ್ನನ್ನು ನಿನ್ನಲ್ಲಿ ಕರೆದುಕೋ ಎನ್ನುತ್ತಾರೆ, ಮರುಕ್ಷಣ ನಾನು 100 ವರ್ಷಗಳ ಕಾಲ ಬದುಕಬೇಕು, ಮರಿ ಮಕ್ಕಳನ್ನು ನೋಡಬೇಕೆನ್ನುತ್ತಾರೆ. ಕೆಲವರ ವ್ಯಕ್ತಿತ್ವವೇ ಬದಲಾಗಿ ಬಿಡುತ್ತದೆ. ಶಾಂತ ಮೂರ್ತಿಗಳು ರುದ್ರಮೂರ್ತಿಗಳಾಗುತ್ತಾರೆ, ಜಿಪುಣರು ಉದಾರಿಗಳಾಗುತ್ತಾರೆ, ರಾಮನಂತಿದ್ದವರು ಕೃಷ್ಣನಂತಾಗುತ್ತಾರೆ, ಸುಳ್ಳು ಕಳ್ಳತನವನ್ನೂ ಮಾಡುತ್ತಾರೆ. ಹೀಗೇಕೆ? ನೀವು ವೃದ್ಧರೇ? ನಿಮ್ಮ ಮನೆಯಲ್ಲಿ ವೃದ್ಧರಿದ್ದಾರೆಯೇ? ಹಾಗಾದರೆ ಖಂಡಿತವಾಗಿ ಈ ವಿಡಿಯೋವನ್ನು ನೋಡಿ ವೃದ್ಧರನ್ನು ಸರಿಯಾಗಿ ನಿಭಾಯಿಸಿ. ಈಗ ವೃದ್ಧರ ಸಮಸ್ಯೆಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗುವ. ಈಗ ವೃದ್ಧರ ಸಮಸ್ಯೆಗಳಲ್ಲಿ ಒಂದು ಸಮಾಧಾನ, ಅದರಲ್ಲಿ ಹಸಿವು ಮತ್ತು ನಿದ್ರೆಯ ಕೊರತೆ. ನೋಡಿ, ನನ್ನ ವಯಸ್ಸು 78 ವರ್ಷ. ನನಗೆ ಯಾವುದೇ ಕಾಯಿಲೆ ಇಲ್ಲ. ವರ್ಷಕ್ಕೆ 1 ಸಲ ರಕ್ತ ಪರೀಕ್ಷೆ, BP ಪರೀಕ್ಷೆ ಎಲ್ಲವನ್ನೂ ಮಾಡಿಸುತ್ತೇನೆ. ಎಲ್ಲವೂ ನಾರ್ಮಲ್ ಆಗಿದೆ. ಆದರೆ ಕಳೆದ ವರ್ಷದಿಂದ ನನಗೆ ಹಸಿವು ಕಡಿಮೆಯಾಗಿದೆ. ಮೊದಲಿಗಿಂತ ಅರ್ಧ ಪ್ರಮಾಣದ ಆಹಾರವನ್ನು ಮಾತ್ರ ಸೇವಿಸುತ್ತೇನೆ. ವೇಳೆಗೆ ಸರಿಯಾಗಿ ಬಲವಂತವಾಗಿ ಊಟ ಮಾಡುತ್ತೇನೆ. ಇಷ್ಟಪಟ್ಟು ಊಟ ಮಾಡಲೂ ಆಗುತ್ತಿಲ್ಲ. ನಿದ್ರೆಯೂ ಸ್ವಲ್ಪ ಕಡಿಮೆಯಾಗಿದೆ. ಮಲಗಿದ 1 ಗಂಟೆಯ ಮೇಲೆ ನಿದ್ರೆ ಬರುತ್ತದೆ. ಗಾಢವಾದ ನಿದ್ರೆ ಬರುವುದಿಲ್ಲ. ಬೆಳಿಗ್ಗೆ ಎದ್ದಾಗ ಅಷ್ಟು ಲವಲವಿಕೆಯೂ ಇರುವುದಿಲ್ಲ. ವೈದ್ಯರು ಹಸಿವು ಜಾಸ್ತಿಯಾಗಲು ಕೆಲವು ಮಾತ್ರೆಗಳನ್ನು ಹಾಗೂ ನಿದ್ರೆ ಉತ್ತಮವಾಗಲು ಕೆಲವು ಮಾತ್ರೆಗಳನ್ನು ಕೊಟ್ಟಿದ್ದಾರೆ. ಮಾತ್ರೆ ತೆಗೆದುಕೊಂಡಾಗ ಸ್ವಲ್ಪ ಉತ್ತಮವಾಗುತ್ತದೆ, ಬಿಟ್ಟರೆ ಮತ್ತೆ ಅದೇ ಸಮಸ್ಯೆ. ನಾನು ಯಾವುದರ ಬಗ್ಗೆಯೂ ಚಿಂತೆ ಮಾಡುವುದಿಲ್ಲ. ನನ್ನ ಹೆಂಡತಿ ತೀರಿ ಹೋಗಿ 5 ವರ್ಷಗಳಾದವು. ಮಗ, ಸೊಸೆ, ಮೊಮ್ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲ. ಆಗಾಗ ನನ್ನ ಪರಿಚಿತರು, ಸ್ನೇಹಿತರು ಸತ್ತರೆ ನನ್ನ ಸಾವು ಯಾವಾಗ ಆಗಬಹುದು ಎಂಬ ಯೋಚನೆ ಬಂದು ಆಮೇಲೆ ಹೊರಟು ಹೋಗುತ್ತದೆ. ಈ ವಯಸ್ಸಿನಲ್ಲಿ ಹಸಿವು ನಿದ್ರೆ ಕಡಿಮೆಯಾಗಲು ಕಾರಣವೇನು? ಈ ಥರ ಹೇಳಿದರೆ ಆಗ ನೀವು ಅವರ ಬಳಿ ಹೇಳಬೇಕು, ವಯಸ್ಸಾದ ಮೇಲೆ ದೇಹದ ಚಟುವಟಿಕೆಯ ಪ್ರಮಾಣ ಕಡಿಮೆಯಾಗುವುದರಿಂದ ಆಹಾರದ ಅಗತ್ಯ ಕಡಿಮೆಯಾಗುತ್ತದೆ. ಮೊದಲು ಸೇವಿಸುತ್ತಿದ್ದ ಆಹಾರ ಪ್ರಮಾಣದ ಅರ್ಧ ಭಾಗ ಅಥವಾ ಇನ್ನೂ ಕಡಿಮೆ ದೇಹಕ್ಕೆ ಸಾಕಾಗುತ್ತದೆ. ಹಾಗೆಯೇ ನಿದ್ರೆಯ ಅವಧಿಯೂ ಕಡಿಮೆಯಾಗುತ್ತದೆ. ತೂಕ ಗಣನೀಯವಾಗಿ ಕಡಿಮೆಯಾಗದಿದ್ದಲ್ಲಿ ನೀವು ನಿಮ್ಮ ಆಹಾರ ಸೇವನೆ ಪ್ರಮಾಣದ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಆದಷ್ಟು ಹೆಚ್ಚು ಹಣ್ಣು ತರಕಾರಿಗಳನ್ನು ಸೇವಿಸಿ. ಸ್ವಲ್ಪ ದೈಹಿಕ ಚಟುವಟಿಕೆಗಳನ್ನು ಹೆಚ್ಚಿಸಿಕೊಳ್ಳಿ. ವಾಕಿಂಗ್ ಮಾಡುವುದು, ಬಂಧು ಮಿತ್ರರ ಮನೆಗಳಿಗೆ ಹೋಗಿ ಬರುವುದು, ಲಘುವಾದ ಆಟಗಳನ್ನು ಆಡುವುದು ಇತ್ಯಾದಿ. ನಿದ್ರೆ ಬರದಿದ್ದಾಗ ಏನಾದರೂ ಓದು ಅಥವಾ ಸಂಗೀತ ಕೇಳುವುದು ಇತ್ಯಾದಿ ಚಟುವಟಿಕೆ ಮಾಡಿ. ಅಗತ್ಯವಿದ್ದಾಗ ವೈದ್ಯರ ಸಲಹೆ ಪಡೆದು ನಿದ್ರೆಯ ಮಾತ್ರೆಗಳನ್ನು ಸೇವಿಸಿ. ಹಸಿವನ್ನು ಜಾಸ್ತಿ ಮಾಡುವಂತಹ ಯಾವ ಮಾತ್ರೆಗಳೂ ಇಲ್ಲ. ಒಟ್ಟಿನಲ್ಲಿ ಹಸಿವು ನಿದ್ರೆ ಬಗ್ಗೆ ಚಿಂತೆ ಬಿಟ್ಟು ಆರಾಮವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇನ್ನೊಂದು ಸಮಸ್ಯೆ ಎಂದರೆ ಅತಿ ನಿದ್ರೆ ಮತ್ತು ನಿಷ್ಕ್ರಿಯತೆ. ನಮ್ಮ ದೊಡ್ಡಮ್ಮ 40 ವರ್ಷ ವಯಸ್ಸಿನಿಂದಲೂ ವರ್ಷಕ್ಕೊಮ್ಮೆ ಅಥವಾ 2 ಸಲ ಮಂಕಾಗಿ ಬಿಡುತ್ತಾರೆ. ಹೆಚ್ಚು ಕಡಿಮೆ ಇಡೀ ದಿವಸ ಮಲಗಿಯೇ ಇರುತ್ತಾರೆ. ಬೆಳಿಗ್ಗೆ ತಿಂಡಿ ತಿನ್ನುವುದು, ಮಲಗುವುದು, ಮಧ್ಯಾಹ್ನ ಎಬ್ಬಿಸಿ ಊಟ ಕೊಟ್ಟರೆ ಸ್ವಲ್ಪ ಊಟ ಮಾಡುವುದು, ಮತ್ತೆ ಮಲಗುವುದು, ರಾತ್ರಿ ಮತ್ತೆ ಬಲವಂತ ಮಾಡಿಯೇ ಊಟ ನೀಡಬೇಕು. ಯಾರೊಂದಿಗೂ ಮಾತನಾಡುವುದಿಲ್ಲ, ಯಾವ ಕೆಲಸವನ್ನೂ ಮಾಡುವುದಿಲ್ಲ, ಸ್ನಾನ ಸ್ವಚ್ಛತೆ ಬಗ್ಗೆ ಆಸಕ್ತಿ ತೋರಿಸುವುದಿಲ್ಲ. ಹೇಳದಿದ್ದರೆ 2-3 ದಿನ
ದಿವಸ ಸ್ನಾನ ಮಾಡದೇ ಇರುತ್ತಾರೆ. ಬೇರೆಯವರೇ ತಲೆ ಬಾಚಬೇಕು, ಅವರ ಬೇಕು ಬೇಡಗಳನ್ನು ನೋಡಿಕೊಳ್ಳಬೇಕು. ಈ ರೀತಿ 2 ರಿಂದ 3 ತಿಂಗಳ ಕಾಲ ನಿಷ್ಕ್ರಿಯರಾಗಿರುತ್ತಾರೆ. ನೆಂಟರಿಷ್ಟರು ಇದು ಯಾವುದೋ ದೆವ್ವದ ಕಾಟ ಎನ್ನುತ್ತಾರೆ. ಪ್ರತಿ ಸಲ ಅವರನ್ನು ಯಾವುದಾದರೂ ದೇವಸ್ಥಾನ, ದರ್ಗಾಗಳಿಗೆ ಕರೆದುಕೊಂಡು ಹೋಗುತ್ತಾರೆ. ಬಳಿಕ 2-3 ತಿಂಗಳಾದ ಮೇಲೆ ಚೆನ್ನಾಗಿ ಆಗಿ ಬಿಡುತ್ತಾರೆ. ನಿಮಗೆ ಏನಾಯಿತು ಎಂದು ಕೇಳಿದರೆ ಏನೋ ಒಂದು ರೀತಿಯ ಮಂಕು ಮುಚ್ಚಿಕೊಂಡಿತು ಎನ್ನುತ್ತಾರೆ. ಆಗ ಅವರಿಗೆ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲವಂತೆ. ಏನೂ ಮಾಡುವುದು ಬೇಡ ಎಂದು ಅನಿಸುತ್ತದೆಯಂತೆ. ನಿಮ್ಮ ಬಲವಂತಕ್ಕೆ ಊಟ ಮಾಡುತ್ತೇನೆ, ಇಲ್ಲದಿದ್ದರೆ ಊಟ ಮಾಡುವುದೂ ಬೇಡ ಎಂದೆನಿಸುತ್ತದೆ ಎನ್ನುತ್ತಾರೆ. ಬದುಕು ಯಾಕೆ, ಸತ್ತು ಹೋಗೋಣ ಎಂದು ಮನಸ್ಸಿನಲ್ಲಿ ವಿಚಾರಗಳು ಬರುತ್ತವಂತೆ. ಆದರೆ ಅವರು ಯಾವತ್ತೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರಲಿಲ್ಲ. ಈಗ ಅವರಿಗೆ 58 ವರ್ಷ ವಯಸ್ಸಾಗಿದೆ. ಬೇರೆ ಸಮಯದಲ್ಲಿ ಚೆನ್ನಾಗಿಯೇ ಇರುತ್ತಾರೆ. ವೈದ್ಯರ ಹತ್ತಿರ ಹೋಗಿಲ್ಲ. ಇದು ಮಾನಸಿಕ ಕಾಯಿಲೆ. ನಿಮ್ಮ ಮನೆಯಲ್ಲಿ ಇಂತಹ ಸಮಸ್ಯೆಯವರಿದ್ದರೆ ಅವರಲ್ಲಿ ತಿಳಿಸಿ. ನಿಮ್ಮ ದೊಡ್ಡಮ್ಮ ಬಹುಶಃ ಮತ್ತೆ ಮತ್ತೆ ಬರುವ ಖಿನ್ನತೆಯ ಕಾಯಿಲೆಯಿಂದ ನರಳುತ್ತಿದ್ದಾರೆ. ಮೆದುಳಿನಲ್ಲಿ ಡೋಪಮಿನ್ ಮತ್ತು ಸೆರೋಟೋನಿನ್ ನರವಾಹಕ ಕಣಗಳು ಕಡಿಮೆಯಾಗುವುದೇ ಈ ರೀತಿಯ ಅತಿ ನಿದ್ರೆ ಮತ್ತು ನಿಷ್ಕ್ರಿಯತೆಗೆ ಕಾರಣವಾಗಿದೆ. ವೃದ್ಧರ ಇನ್ನೊಂದು ಸಮಸ್ಯೆ ಎಂದರೆ ನಿದ್ರೆ ಮತ್ತು ಕನಸುಗಳು. ನನಗೆ 62 ವರ್ಷ. ನನ್ನ ಪತಿಗೆ 69 ವರ್ಷ ವಯಸ್ಸು. ಆರೋಗ್ಯ ಸಾಧಾರಣ. ಸ್ವಲ್ಪ ಕೀಲುಗಳ ನೋವು, ಆಸಿಡಿಟಿ ಹಾಗೂ BP ಇದೆ. ಮುಖ್ಯವಾದ ಸಮಸ್ಯೆ ಎಂದರೆ ನಮ್ಮಿಬ್ಬರಿಗೂ ನಿದ್ರಾಹೀನತೆ ಇದೆ. ಒಂದು ದಿವಸ ನಿದ್ರೆ ಬರಲು ಕಷ್ಟವಾದರೆ ಮತ್ತೊಂದು ದಿವಸ ನಿದ್ರೆ ಬಂದು ಮಧ್ಯೆ ಎಚ್ಚರವಾಗಿ ಬಿಡುತ್ತದೆ. ಆಮೇಲೆ ನಿದ್ರೆ ಬರುವುದಿಲ್ಲ. ಕೆಲವು ದಿವಸ ವಿಪರೀತ ಕನಸುಗಳು ಬಿದ್ದು ಕನಸಿನಲ್ಲಿ ನಮಗೆ ಅಪಘಾತವಾದ ಹಾಗೆ, ಮೂಳೆ ಮುರಿದ ಹಾಗೆ, ಹಾಸಿಗೆ ಹಿಡಿದು ಇತರರ ಮೇಲೆ ಅವಲಂಬಿತರಾದ ಹಾಗೆ ಕನಸುಗಳು ಬೀಳುತ್ತವೆ. ಒಂದೊಂದು ಸಲ ನಾನು ಯಾವುದೋ ಅಪರಿಚಿತ ಊರಿಗೆ ಹೋಗಿ ದಾರಿ ತಪ್ಪಿಸಿಕೊಂಡ ಹಾಗೆ ಇತ್ಯಾದಿ. ಈ ರೀತಿಯ ಕನಸುಗಳಿಗೆ ಏನು ಅರ್ಥವಿದೆ? ಇದು ಮುಂದೆ ಬರಲಿರುವ ತೊಂದರೆಗಳ ಮುನ್ಸೂಚನೆಯೇ ಗೊತ್ತಾಗುವುದಿಲ್ಲ. ನಿದ್ರೆ ಮಾತ್ರೆ ತೆಗೆದುಕೊಳ್ಳಲು ಭಯ. ನಿದ್ರೆ ಮಾತ್ರೆ ತಿನ್ನಬೇಡಿ, ಅದನ್ನೇ ಅವಲಂಬಿಸುತ್ತೀರಿ. ಇದರಿಂದ ನಿಮಗೆ ಅಪಾಯ ಎಂದು ಜನ ಹೇಳುತ್ತಾರೆ. ಇದು ನಿಜವೇ? ನಿದ್ರಾ ತೊಂದರೆಗಳು ವಯಸ್ಸಾದವರಲ್ಲಿ ಸಾಮಾನ್ಯ. ಏನು ಮಾಡುವುದಕ್ಕೆ ಆಗುವುದಿಲ್ಲ, ಅನುಭವಿಸಬೇಕು ಎಂದು ನನ್ನ ಪತಿ ಹೇಳುತ್ತಾರೆ. ಇದು ನಿಜವೇ? ಇಂತಹ ಸಮಸ್ಯೆಗಳನ್ನು ನಿಮ್ಮ ಬಳಿ ತಿಳಿಸಿದರೆ. ನಿದ್ರೆ ಒಂದು ವೈಯಕ್ತಿಕ ಅಭ್ಯಾಸ. ಅದು ವಯಸ್ಸಿಗೆ ಅನುಗುಣವಾದಂತಹ ಚಟುವಟಿಕೆ. ಬಾಲ್ಯದಲ್ಲಿ 10 ಗಂಟೆಗಿಂತ ಹೆಚ್ಚು ನಿದ್ರೆ ಮಾಡಿದರೆ 50 ವರ್ಷವಾದ ಮೇಲೆ ಅದು 5-6 ಗಂಟೆಗೆ ಇಳಿದುಹೋಗುತ್ತದೆ. ಮನಸ್ಸಿನ ಚಿಂತೆಗಳು, ಒತ್ತಡಗಳು, ನಕಾರಾತ್ಮಕ ಭಾವನೆಗಳು, ದೈಹಿಕ ಅನಾರೋಗ್ಯ, ಮಾನಸಿಕ ಅನಾರೋಗ್ಯ, ಪರಿಸರದಲ್ಲಿನ ವ್ಯತ್ಯಾಸಗಳು ಇತ್ಯಾದಿ ನಿದ್ರಾಹೀನತೆಗೆ ಸಾಮಾನ್ಯ ಕಾರಣಗಳು. ನಿದ್ರೆಯ ಗುಣಮಟ್ಟ ಉತ್ತಮವಾಗಲು ಹೀಗೆ ಮಾಡಿ. ನಿರ್ದಿಷ್ಟ ವೇಳೆಗೆ ಮಲಗಿ. ನಿತ್ಯ ಈ ವೇಳೆಯನ್ನು ಬದಲಾಯಿಸಬೇಡಿ. ಮಲಗುವ ಅರ್ಧ ಗಂಟೆ ಮೊದಲು ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿಕೊಳ್ಳಿ. ಯಾವುದೇ ದೈಹಿಕ, ಮಾನಸಿಕ ಶ್ರಮಪೂರಿತ ಚಟುವಟಿಕೆಗಳನ್ನು ಮಾಡಬೇಡಿ. ಈ ಅರ್ಧ ಗಂಟೆ ಕಾಲ ಮೈ ಮನಸ್ಸನ್ನು ವಿರಮಿಸುವ ಚಟುವಟಿಕೆಗಳನ್ನು ಮಾಡಿ. ಉದಾಹರಣೆಗೆ ಸಂಗೀತ ಆಲಿಸುವುದು, ಪತ್ರಿಕೆ ಪುಸ್ತಕಗಳನ್ನು ಓದುವುದು, ಕೇರಂ ಅಥವಾ ಚೆಸ್ ಆಡುವುದು, ದೇವರ ಧ್ಯಾನ ಮಾಡುವುದು ಇತ್ಯಾದಿ. 3. ನಿದ್ರೆ ಬರುವುದು ತಡವಾದರೆ ಚಿಂತಿಸಬೇಡಿ. ಸಣ್ಣ ದೀಪ ಹಚ್ಚಿಕೊಂಡು ಏನಾದರೂ ಓದಿ. ಮನಸ್ಸಿನೊಳಗೆ ಯಾವುದೇ ವಿಚಾರ, ಚಿಂತೆ ಬಾರದಂತೆ ನೋಡಿಕೊಳ್ಳಿ. ನಾಳೆ ಒಳ್ಳೆಯದಾಗುತ್ತದೆ ಎಂಬ ಭರವಸೆಯಿಂದಲೇ ನಿದ್ರೆ ಹೋಗಿ. ಇನ್ನು ಕನಸುಗಳ ವಿಚಾರ. ಆಸೆ, ನಿರಾಶೆಗಳು, ಕಲ್ಪನೆಗಳು, ಭಾವನೆಗಳು ನಮ್ಮ ಕನಸುಗಳಲ್ಲಿ ಬರುತ್ತವೆ. ಕನಸುಗಳ ಮೂಲಕ ಈ ಎಲ್ಲ ವಿಚಾರಗಳು ಅಭಿವ್ಯಕ್ತಗೊಳ್ಳುವುದರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಸಂತೋಷ, ಹಿತ ನೀಡುವ ಕನಸುಗಳು ನಮಗಿಷ್ಟವಾದರೆ, ಭಯ, ದುಃಖ, ಜಿಗುಪ್ಸೆಯನ್ನುಂಟು ಮಾಡುವ ಕನಸು ನಮಗೆ ಬೇಡ ಎನ್ನಿಸುತ್ತದೆ. ಹಾಗೆಯೇ ಕನಸುಗಳು ಭವಿಷ್ಯ ಸೂಚಕ ಎಂದು ನಾವು ನಂಬುವುದರಿಂದ ಬಿದ್ದ ಕನಸುಗಳು ಏನನ್ನು, ಯಾವ ಅಪಾಯ, ಯಾವ ಕೇಡನ್ನು ಸೂಚಿಸುತ್ತದೆ ಎಂದು ನಾವು ಹೆದರುತ್ತೇವೆ. ಆದರೆ ಕನಸುಗಳಿಗೆ ಅಂತಹ ಭವಿಷ್ಯವನ್ನು ಹೇಳುವ ಶಕ್ತಿ ಇಲ್ಲ. ಎಲ್ಲೋ ಅಪರೂಪಕ್ಕೆ ಒಂದು ಕನಸು ಮುಂದೆ ನಿಜವಾದರೆ ಎಲ್ಲ ಕನಸುಗಳು ನಮ್ಮ ಭವಿಷ್ಯವನ್ನು ಬರೆಯುತ್ತವೆ ಎಂದು ತಿಳಿಯಬಾರದು. ನಮಗೆ ಬಿದ್ದ ಬಹುತೇಕ ಕನಸುಗಳು ನೆನಪಿಗೆ ಬರುವುದಿಲ್ಲ. ಹೀಗಾಗಿ ಕನಸುಗಳಲ್ಲಿ ಏನು ಕಂಡೆವು ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಬೇಡ. ಇನ್ನು ಆಹಾರ ಕ್ರಮದ ಬಗ್ಗೆ ನೋಡುವ. ಈಗ ನನಗೀಗ 65 ವರ್ಷ ವಯಸ್ಸು. ನನ್ನ ಹೆಂಡತಿಗೆ 59 ವರ್ಷ. ಒಬ್ಬಳೇ ಮಗಳು. ಮದುವೆಯಾಗಿ ಗಂಡನ ಮನೆಯಲ್ಲಿದ್ದಾಳೆ. ನನ್ನ ಹೆಂಡತಿಗೆ ಆಗಾಗ ಅಸ್ತಮ ಬರುತ್ತವೆ. ನನಗೆ ಯಾವ ತೊಂದರೆಯೂ ಇಲ್ಲ. ನಮ್ಮಿಬ್ಬರ ಆರೋಗ್ಯ ಚೆನ್ನಾಗಿರಲು
ಆಹಾರದ ವಿಚಾರದಲ್ಲಿ ನಾವು ಏನನ್ನು ಎಚ್ಚರಿಕೆಯಿಂದ ಕ್ರಮಗಳನ್ನು ಕೈಗೊಳ್ಳಬೇಕು? ನನ್ನ ಸ್ನೇಹಿತರು ಮತ್ತು ಕೆಲವರು ಅದು ತಿನ್ನಬೇಡಿ, ಶೀತವಾಗುತ್ತದೆ, ಇದು ತಿನ್ನಬೇಡಿ, ಉಷ್ಣವಾಗುತ್ತದೆ ಎಂದು ಸಾಕಷ್ಟು ಗೊಂದಲ ಉಂಟು ಮಾಡಿದ್ದಾರೆ. ನನ್ನ ತೂಕ 60 kg ಇದ್ದರೆ ನನ್ನ ಹೆಂಡತಿ ತೂಕ 64 kg ಇದೆ. ವೃದ್ಧಾಪ್ಯರಲ್ಲಿ ಆಹಾರದ ವಿಚಾರದಲ್ಲಿ ನಾವು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ನೀವು ಅಂದುಕೊಂಡರೆ, ಇಂಥವರು ಆಹಾರ ಕ್ರಮದಲ್ಲಿ ಏರುಪೇರುಂಟಾದ ವೃದ್ಧರು ನಿಮ್ಮ ಮನೆಯಲ್ಲಿದ್ದರೆ ಕುಟುಂಬದ ವೈದ್ಯರನ್ನು ಕಂಡು ನಿಮ್ಮ ತೂಕವು ನಿಮ್ಮ ಎತ್ತರಕ್ಕೆ ಅನುಗುಣವಾಗಿದೆ ಎಂದು ಪರೀಕ್ಷಿಸಿಕೊಳ್ಳಿ. ನಮ್ಮ ದೇಶದಲ್ಲಿ ಆಹಾರದ ಬಗ್ಗೆ ಕೆಲವರು ಜನಪ್ರಿಯ ಆದರೆ ತಪ್ಪು ನಂಬಿಕೆಗಳಿವೆ. ಆಹಾರವನ್ನು ಉಷ್ಣ, ಶೀತ, ಪಿತ್ತ, ವಾಯು ಎಂದು ವಿಂಗಡಿಸುತ್ತಾರೆ. ಆದರೆ ಆಧುನಿಕ ವಿಜ್ಞಾನದಲ್ಲಿ ಈ ರೀತಿ ವಿಂಗಡಣೆ ಇಲ್ಲ. ಇಳಿಯ ವಯಸ್ಸಿನಲ್ಲಿ ನೀವು ಹೆಚ್ಚು ತಿನ್ನಬೇಕಾದುದು ಯಾವುದೇ ಹಸಿರು ಸೊಪ್ಪು, ತರಕಾರಿಗಳು, ಹಣ್ಣುಗಳು ಮತ್ತು ಬೇಳೆಕಾಳುಗಳು. ಕಡಿಮೆ ತಿನ್ನಬೇಕಾದ ಸಿಹಿ ಪದಾರ್ಥಗಳು, ಜಿಡ್ಡು ಪದಾರ್ಥಗಳು ಮತ್ತು ಮಾಂಸಾಹಾರ. ಈ ವಯಸ್ಸಿನಲ್ಲಿ ನೀವು ಉಪವಾಸವಿರಬಾರದು. ಹಾಗೆಯೇ ಒಮ್ಮೆಗೆ ಹೆಚ್ಚು ತಿನ್ನಬಾರದು. ದಿನಕ್ಕೆ 4 ಅಥವಾ 5 ಬಾರಿ ಸ್ವಲ್ಪ ಪ್ರಮಾಣದ ಆಹಾರವನ್ನು ಸೇವಿಸಿ. ನೀರಿನಂಶ ಹೆಚ್ಚಿರುವ ಪದಾರ್ಥಗಳನ್ನು ಸೇವಿಸಿ. ಹಾಗೆಯೇ ಶುದ್ಧ ನೀರನ್ನು ದಿನಕ್ಕೆ 1.5 ರಿಂದ 2 ಲೀಟರ್ನಷ್ಟು ಸೇವಿಸಿ. ಹೊರಗಡೆ ಮಾರಾಟವಾಗುವ ಅಥವಾ ತಾಜಾ ಅಲ್ಲದ ಆಹಾರ ಪದಾರ್ಥಗಳನ್ನು ತಿನ್ನಬೇಡಿ. ತಿಂಗಳಿಗೊಮ್ಮೆ ನಿಮ್ಮ ತೂಕವನ್ನು ನೋಡಿ. ತೂಕ ಹೆಚ್ಚಾಗದಂತೆ ಎಚ್ಚರಿಕೆ ವಹಿಸಿ. ಆಹಾರ ಸೇವಿಸುವಾಗ ಪರಿಸರ ಪ್ರಶಾಂತವಾಗಿರಲಿ. ನಿಧಾನವಾಗಿ ಪದಾರ್ಥಗಳನ್ನು ಜಗಿದು ತಿನ್ನಿ. ನಿಮ್ಮ ಹೆಂಡತಿಗೆ ಅಸ್ತಮ ಇರುವುದರಿಂದ ಯಾವ ಆಹಾರ ಪದಾರ್ಥವನ್ನು ತಿಂದರೆ ಅಸ್ತಮ ಜಾಸ್ತಿಯಾಗುತ್ತದೆ ಎಂದು ಗಮನಿಸಿ. ಆ ಪದಾರ್ಥಗಳನ್ನು ತಿನ್ನಬಾರದು. ಹೊರಗಡೆ ಸಭೆ ಸಮಾರಂಭಗಳಿಗೆ ಹೋದಾಗ ಇತರರ ಬಲವಂತಕ್ಕೆ ಹೆಚ್ಚು ತಿನ್ನಬೇಡಿ. ಕರಿದ ಪದಾರ್ಥಗಳನ್ನು ಹಾಕಿಸಿಕೊಳ್ಳಬೇಡಿ. ನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಸಮತಟ್ಟಾದ ನೆಲದ ಮೇಲೆ ವಾಕಿಂಗ್ ಮಾಡಿ. ನೆಮ್ಮದಿಯಿಂದ ಇರಿ. ನಿಮ್ಮ ಆರೋಗ್ಯ ಖಂಡಿತ ಉತ್ತಮ ಮಟ್ಟದಲ್ಲಿರುತ್ತದೆ ಎಂದು ನೀವು 50 ಮತ್ತು 60ರ ವೃದ್ಧೆಯರಲ್ಲಿ ನೀವು ಈ ರೀತಿ ತಿಳಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.